ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಮೂರು. ಅದು ಯಾವ ಮೂರು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಫಸ್ಟ್ ನೀವು ವಾಟ್ಸಪ್ಪಲ್ಲಿ ಹೋದರೆ ನೀವು ಯಾವುದಾದ್ರೂ ಒಂದು ಮೆಸೇಜ್ ಕಳಿಸ್ತಾರೆ ಯಾರಿಗಾದರೂ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಸೇಜ್ ಕಳಿಸಿದರೆ ಸೆಂಡ್ ಮಾಡಿಬಿಟ್ಟಿರ್ತಾರೆ, ಬಟ್ ಅದರಲ್ಲಿ ಮಿಸ್ಟೇಕ್ ಇರುತ್ತೆ. ಅದನ್ನು ಮತ್ತೆ ಡಿಲೀಟ್ ಮಾಡೋದು ಬೇಕಾಗಿಲ್ಲ. ಅದನ್ನು ಎಡಿಟ್ ಕೂಡ ಮಾಡ್ಬೋದು. ಈಗ ನಾನೀಗ ಕಳಿಸಿದ್ದೀನಿ ವಾಟ್ಸಪ್ ನೋಡಿ. ಇದು ಗುಡ್ ಮಾರ್ನಿಂಗ್ ಅಂತ ಕಳಿಸೋ ಬದಲು ಮಾರ್ನಿಂಗ್ ಮಿಸ್ ಆಗಿದೆ. ಅದನ್ನು ಮತ್ತೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಆ 3 ಡಾಟ್ ಇದೆಯಲ್ಲ ಮೇಲೆ ರೈಟ್ ಸೈಡಲ್ಲಿ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಡಿಟ್ ಬಟನ್ ಸಿಗುತ್ತೆ. ಎಡಿಟ್ ಅಂತ ಆಪ್ಷನ್ ಇರುತ್ತೆ ನೋಡಿ. ಎಡಿಟ್ ಅಂತ ಆಪ್ಷನ್ ಬಂದಿದೆ. ಇದನ್ನು ನಾವು ಮಾರ್ನಿಂಗ್ ಅಂತ ಈಸಿಯಾಗಿ ಟೈಪ್ ಮಾಡಿ ಸೆಂಡ್ ಮಾಡ್ಬೋದು. ಇದು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿದರೆ ಮಾತ್ರ ಈ ಆಪ್ಷನ್ ಬರುತ್ತೆ. ಅವ್ರು ರಿಸೀವ್ ಮಾಡೋರು ಕೂಡ ಈ ವಾಟ್ಸಪ್ನ ಅಪ್ಡೇಟ್ ಮಾಡಿರಲೇಬೇಕು. ಇದು ಫಸ್ಟ್ನೇ ಅಪ್ಡೇಟು. ಸೆಕೆಂಡ್ನೇ ಅಪ್ಡೇಟ್ ಏನಂತಂದರೆ, ನೀವು ನಾರ್ಮಲಾಗಿ ವಾಟ್ಸಪ್ ಸ್ಟೇಟಸಲ್ಲಿ ಹೋಗ್ತಿರಲ್ಲ, ಈ ನೋಡಿ ವಾಟ್ಸಪ್ ಸ್ಟೇಟಸಲ್ಲಿ ನೀವು ಹೋದರೆ ನೀವು ಇದರಲ್ಲಿ ಇಮೇಜಸ್ಸು ಇಲ್ಲಾಂದರೆ ವೀಡಿಯೋಸು ಕಳಿಸೋದು ಗೊತ್ತು. ಬಟ್ ಇದರಲ್ಲಿ ವಾಯ್ಸ್ ಮೆಸೇಜ್ ಕೂಡ ಕಳಿಸೋದು ಆಪ್ಷನ್ ಬಂದಿದೆ. ಈಗ ನೋಡಿ ಲಾಂಗ್ ಪ್ರೆಸ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡಿದರೆ ಅದು ರೆಕಾರ್ಡ್ ಆಗುತ್ತೆ. ಇಷ್ಟು ಸೆಕೆಂಡ್ಸ್ ರೆಕಾರ್ಡ್ ಆದಮೇಲೆ ನೀವು ವಾಯ್ಸ್ ಮೆಸೇಜನ್ನು ಕೂಡ ನೀವು ಸ್ಟೇಟಸಲ್ಲಿ ಇಡ್ಬೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ವಾಯ್ಸ್ ಮೆಸೇಜನ್ನು ಇಂಥವ್ರಿಗೆ ಕಳಿಸ್ಬೇಕಂತ ಕೆಳಗಡೆ ಸ್ಟೇಟಸ್ ಕಾಂಟ್ಯಾಕ್ಟ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಂಥ ಕಾಂಟ್ಯಾಕ್ಟ್ಸ್ಗೆ ನೀವು ಸ್ಟೇಟಸ್ ತೋರಿಸ್ಬೇಕಂತ. ಈಗ ಮೈ ಕಾಂಟ್ಯಾಕ್ಟ್ಸ್ ಅಂದರೆ ಎಕ್ಸೆಪ್ಟ್ ಇವ್ರಿಗೆ ಅಂತ ಅವ್ರನ್ನ ಬಿಟ್ಟು ಮಾತ್ರ ನೀವು ಚಾಯ್ಸ್ ಮಾಡ್ಕೊಂಡು ಕಳಿಸ್ಬೋದು. ಇಲ್ಲಂತಂದರೆ ಓನ್ಲಿ ಶೇರ್ ವಿತ್, ನೀವು ಯಾರಿಗೆ ಶೇರ್ ಮಾಡ್ತೀರ ಅವ್ರಿಗೆ ಮಾತ್ರ ನಿಮ್ಮ ವಾಯ್ಸ್ ಕೇಳಿಸೋ ಥರ ಸ್ಟೇಟಸ್ನ ಹಾಕ್ಬೋದು. ಇದೊಂದು ಆಪ್ಷನ್ನು ಚೆನ್ನಾಗಿದೆ. ನೆಕ್ಸ್ಟು ಥರ್ಡ್ ಅಪ್ಡೇಟ್ ಯಾವುದಂತ ಹೇಳ್ತೀನಿ. ಥರ್ಡ್ ಅಪ್ಡೇಟ್ ಏನಂದರೆ, ನೀವು ವಾಟ್ಸಪ್ ಚಾಟ್ ಮಾಡ್ತಿರಲ್ಲ, ಈ ವಾಟ್ಸಪ್ ಚಾಟನ್ನು ಲಾಕ್ ಮಾಡಬೇಕು. ಅದು ಯಾವ ರೀತಿ ಅಂತಂದರೆ, ನೀವು ಪ್ರೊಫೈಲಲ್ಲಿ ವ್ಯೂದಲ್ಲಿ ಅವ್ರದ್ದೇ ಯಾರ್ದು ಚಾಟ್ ಲಾಕ್ ಮಾಡ್ಬೇಕಂತಿರ್ತಾರೆ ಅದರಲ್ಲಿ ಹೋದರೆ ಚಾಟ್ ಲಾಕ್ ಅಂತ ಆಪ್ಷನ್ ಸಿಗುತ್ತೆ. ಆ ಚಾಟ್ ಲಾಕ್ನ ನೀವು ಲಾಕ್ ಮಾಡ್ಬೋದು ನೋಡಿ. ಇದು ಆನ್ ಮಾಡಿದರೆ ಸಾಕು, ಲಾಕ್ ದಿಸ್ ಚಾಟ್ ಅಂದರೆ ಲಾಕ್ ಆಗುತ್ತೆ. ನೆಕ್ಸ್ಟ್ ನೀವು ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಅದು ಯಾವ ರೀತಿ ಒಂದು ಮಾತ್ರ ಲಾಕ್ ಮಾಡಿದ್ದೀನಿ, ಅದಕ್ಕೋಸ್ಕರ ಬೇರೆ ಎಲ್ಲ ಲಾಕ್ ಮಾಡಿದರೆ ಬೇರೆ ಎಲ್ಲ ಲಾಕ್ ತೋರಿಸುತ್ತೆ. ಬಟ್ ಇದರಲ್ಲಿ ಕಾಣಿಸೋದಿಲ್ಲ. ಈಗ ಲಾಕ್ ಮಾಡಿರೋದು ಇದರಲ್ಲಿ ಕಾಣಿಸೋದಿಲ್ಲ, ಪ್ರೈವೇಸಿ ಆಗಿರುತ್ತೆ, ಸಸ್ಪೆನ್ಸ್ ಆಗಿದ್ದನ್ನು ಮತ್ತೆ ಲಾಕ್ ಇರೋದನ್ನು ಮತ್ತೆ ನೀವು ಅನ್ಲಾಕ್ ಕೂಡ ಮಾಡ್ಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ನಾವು ಸ್ವಲ್ಪ ಈ ಚಾಟ್ನ ಅನ್ಲಾಕ್ ಯಾವ ರೀತಿ ನೋಡ್ಬೇಕಂದ್ರೆ, ಸ್ವಲ್ಪ ಸ್ವೈಪ್ ಮಾಡಿದರೆ ಈ ಕೆಳಗಡೆ ಎಲ್ಲ ಮೇಲೆ ಸ್ವೈಪ್ ಮಾಡಿದರೆ ಆ ಮೇಲೆ ಕಾಣುತ್ತೆ ಲಾಕ್ಡ್ ಚಾಟ್ಸ್ ಅಂತ. ಆ ಲಾಕ್ಡ್ ಚಾಟ್ಸನ್ನು ಓಪನ್ ಮಾಡಿದರೆ ಅದರಲ್ಲಿ ನಿಮಗೆ ಸಿಗುತ್ತೆ ಯಾವ್ಯಾವ ಚಾಟ್ಸ್ ಲಾಕ್ ಮಾಡಿದರೆ ಅಂತ. ಮತ್ತು ಅದರಲ್ಲಿ ಓಕೆ ಮಾಡಿ ಓಪನ್ ಮಾಡಿ ನೆಕ್ಸ್ಟ್ ಅದೇ ಸೇಮ್ ಲಾಕ್ಡ್ ಚಾಟ್ಸ್ ಮೇಲೆ ಹೋಗಿ ಅದರಲ್ಲಿ ಓಪನ್ ಮಾಡಿರ್ತಾರಲ್ಲ, ಇದರಲ್ಲಿ ಓಪನ್ ಮಾಡಿದ ಮೇಲೆ ಮತ್ತೆ ಸೇಮ್ ಪ್ರೊಫೈಲಲ್ಲಿ ಹೋಗಿ ವ್ಯೂ ಕಾಂಟ್ಯಾಕ್ಟ್ಸಲ್ಲಿ ಹೋಗಿ ಲಾಕ್ ಚಾಟ್ ಲಾಕ್ ಅಂತಿರುತ್ತೆ, ಅದರಲ್ಲಿ ಹೋಗಿ ಮತ್ತೆ ಆಫ್ ಮಾಡಬೇಕು. ಆಫ್ ಮಾಡಿದರೆ ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಯಾವ ರೀತಿ ಇರುತ್ತಲ್ಲ ಬ್ಯಾಕ್ ಬಂದರೆ ಸೇಮ್ ಲಾಕ್ ಚಾಟ್ ಇರಲ್ಲ ನೋಡಿ, ನಾರ್ಮಲಾಗಿ ಬಂದಿದೆ. ಇದೇ ರೀತಿ ನೀವು ಚಾಟನ್ನು ಲಾಕ್ ಮಾಡ್ಬೋದು. ನೀವು ಪ್ರೈವೇಸಿಯಾಗಿ ಕೂಡ ಯೂಸ್ ಮಾಡ್ಬೋದು. ಇದು ಹೊಸ ಅಪ್ಡೇಟ್ ಬಿಟ್ಟಿರಿದ್ದಾರೆ. ಈ 3 ಅಪ್ಡೇಟ್ಸು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.